Look at this question. VSKUB BCom 6th semester 2018. So this question, in the last video I have explained on assessment of individuals. Even now I am going to explain assessment of individuals, I mean computation of total income of an individual. Earlier question was 2017 question paper. ಹಿಂದಿನ ಕ್ವಶನ್ ಬಂದಿದ್ದು 2017 VSKV ಯೂನಿವರ್ಸಿಟಿ 2017. ಇವಾಗ 2018 ಕ್ವಶನ್ 2017 ಆಯಿತು, 2018 ಅದು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್, ಇದು ಕೂಡ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್. ಇಲ್ಲಿ ಬಿಗಿನಿಂಗ್ ಇದು ಕ್ವಶನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಿಯರ್ ದ ಕ್ವಶನ್, ಫ್ರಮ್ ದ ಫಾಲೋಯಿಂಗ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಡಾಕ್ಟರ್ ಸುನಿಲ್ ಆ್ಯಂಡ್ ಅಡಿಷನಲ್ ಇನ್ಫಾರ್ಮೇಷನ್, compute his total income for the assessment year on 2019 and 2020. Here receipt and payment account is given. Earlier 3 questions were earlier it was P&L account. So here receipt and payment account. So receipt and payment account means ಪ್ರೊಫೆಷನ್. ಇದು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮೇಲೆ ಕ್ವಶನ್ ಬಂದಿದೆ ಅಂದರೆ ಇದು ಪ್ರೊಫೆಷನ್ ಆಗುತ್ತೆ. ಮತ್ತು ಇನ್ನೊಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮೇಲೆ ಕ್ವಶನ್ ಬಂದರೆ ಅದು ಪ್ರೊಫೆಷನ್ ಆಗುತ್ತೆ. ಸೊ ಹಿಂದಿನ 2 ಕ್ವಶನ್ಸು ಅಂದರೆ ಟೋಟಲ್ 3 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವಶನು ಕಾಮನ್ ಆಗಿತ್ತು, ಬಿಟ್ ಬೈ ಬಿಟ್ ಲೈನ್ ಬೈ ಲೈನ್ ಕೊಟ್ಟಿದ್ದರು. 2ನೇ ಕ್ವಶನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೇಲೆ ಇತ್ತು. 3ನೇ ಕ್ವಶನ್ನು ಕ್ಯಾಶುವಲಾಗಿ 1 by 1 ಕೊಟ್ಟಿದ್ದರು. ಸೊ ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮೇಲೆ ಕ್ವಶನ್ ಇದೆ ಅಂದರೆ ಇದನ್ನು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಬೇಕು. ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇಟ್ ಮೀನ್ಸ್ ಇಟ್ ಈಸ್ ಕಮ್ಸ್ ಅಂಡರ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಸೊ ಇಟ್ ಈಸ್ ಪ್ಯೂರ್ಲಿ ಪ್ರೊಫೆಷನ್ ಬಿಕಾಸ್ ಹಿಯರ್ ಡಾಕ್ಟರ್ ಸುನಿಲ್ ಈಸ್ ಪ್ರೊಫೆಷನಲ್ ಮೆಡಿಕಲ್ ಪ್ರಾಕ್ಟಿಷನರ್. ಸೊ ಇಟ್ಸ್ ಕಮ್ಸ್ ಅಂಡರ್ ಪ್ರೊಫೆಷನ್. ಫಸ್ಟ್ ವಿ ಹ್ಯಾವ್ ಟು ಅಸರ್ಟೈನ್ ವಿಚ್ ಆರ್ ಪ್ರೊಫೆಷನಲ್ ಇನ್ಕಮ್ಸ್ ಆ್ಯಂಡ್ ವಿಚ್ ಆರ್ ಅಲೋಬಲ್ ಎಕ್ಸ್ಪೆನ್ಸಸ್. ಇಲ್ಲಿ ಪ್ರೊಫೆಷನಲ್ ಇನ್ಕಮ್ಸ್ ಯಾವುವು, ಅಲೋಬಲ್ ಎಕ್ಸ್ಪೆನ್ಸ್ ಯಾವುವು ಅಂತ ಫಸ್ಟ್ ನೋಡಿಕೊಂಡ್ರೆ ಸಾಕು. ಇಲ್ಲಿ ಕ್ಯಾಶ್ ಆನ್ ಹ್ಯಾಂಡ್ ಡು ನಾಟ್ ಕಮ್ಸ್. ಕನ್ಸಲ್ಟೇಷನ್ ಫೀಸ್ ಇಸ್ ಪ್ರೊಫೆಷನಲ್ ಇನ್ಕಮ್. ವಿಸಿಟಿಂಗ್ ಫೀಸ್ ಪ್ರೊಫೆಷನಲ್ ಇನ್ಕಮ್. ಎಕ್ಸ್ರೇ ಫೀಸ್, ಆ ಡಾಕ್ಟ್ರ್ ಅಂತ ಹೇಳಿದ ಕೂಡಲೇ ಕನ್ಸಲ್ಟ್ ಮಾಡ್ತಾನೆ, ವಿಸಿಟಿಂಗ್ ಫೀಸ್ ಅಂತ ತೊಗೊಳ್ತಾನೆ, ಎಕ್ಸ್ರೇ ಫೀಸ್ ಅಂತ ತೊಗೊಳ್ತಾನೆ. ದೀಸ್ ಆರ್ ಪ್ರೊಫೆಷನಲ್ ಇನ್ಕಮ್ಸ್. ನೆಕ್ಸ್ಟ್ ಹಿಯರ್ ಆನ್ ದ ಪೇಮೆಂಟ್ ಸೈಡ್, these are the receipts, these are the payments. Dispensary expenses, these are this relating to profession, so it is allowable expenses. It should be considered. Out of professional income, dispensary expense should be deducted. The same medical periodicals is also deducted because it is related to profession. Allowable expense means allowable expenses are the expenses which are relating to the profession, which are relating to the business, ನಾಟ್ ಫಾರ್ ಪರ್ಸನಲ್ ಪರ್ಪಸ್. ಸೊ ಇವೆಲ್ಲ ಅಲೋಬಲ್ ಎಕ್ಸ್ಪೆನ್ಸಸ್ ಅಂದರೆ ಪ್ರೊಫೆಷನಲ್ ಇನ್ಕಮ್ನಾಗ ಈ ಡಿಸ್ಪೆನ್ಸರಿ ಎಕ್ಸ್ಪೆನ್ಸಸ್ಸು, ಮೆಡಿಕಲ್ ಪಿರಿಯಾಡಿಕಲ್ಸು ಲೆಸ್ ಮಾಡಬೇಕು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದು ಪರ್ಸ್ನಲ್ ಆಗುತ್ತೆ, ಡಿಸಲಬಲ್ ಆಗುತ್ತೆ, ಇದು ಬರಲ್ಲ. ಬಟ್ ಇದನ್ನು ನಾವು ATC ಅಂತೇಳಿ ಡಿಡಕ್ಷನ್ಸ್ ಮಾಡ್ಬೋದು. ಇಟ್ ಈಸ್ ಕಮ್ಸ್ ಅಂಡರ್ ATC. ಸ್ಯಾಲರಿ ಟು ಸ್ಟಾಫ್, ಇಟ್ ಈಸ್ ಅಲೋಬಲ್ ಎಕ್ಸ್ಪೆನ್ಸಸ್. ಅಂಡರ್ ಬಿಸ್ನೆಸ್ ಇಟ್ ಈಸ್ ಅಲೋಬಲ್. ಹಿಯರ್ under the business do not taken under disallowable expenses. I mean salary na business ನಲ್ಲಿ disallowable expense ಅಂತ ತೊಗೊಳಕ್ಕೆ ಬರಲ್ಲ. ಬಟ್ ಇಲ್ಲಿ ಪ್ರೊಫೆಷನ್ಗೆ ಇದನ್ನು ಸ್ಯಾಲ್ರಿ ತೊಗೋಬೋದು. ಅದೇ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಬಿಸ್ನೆಸ್ಸಲ್ಲಿ ಡಿಸಲ್ಲವಬಲ್ ಎಕ್ಸ್ಪೆನ್ಸಸ್. ಹಿಯರ್ ಆಲ್ಸೋ ಡಿಸಲ್ಲವಬಲ್ ಎಕ್ಸ್ಪೆನ್ಸಸ್ ಡು ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಇದು ಕನ್ಸಿಡರೇಷನ್ ತೊಗೊಳಕ್ಕೆ ಬರೋಂಗಿಲ್ಲ, ಬಟ್ ಇದನ್ನು ATCಯಲ್ಲಿ ಕ್ವಾಲಿಫೈ ಮಾಡ್ಬೋದು. ನೆಕ್ಸ್ಟ್ ರೆಸ್ಟ್ ಆಫ್ ದ ಕ್ವಶನ್ ಹಿಯರ್, ಇನ್ನು ಉಳಿದ ಕ್ವಶನ್ ಇಲ್ಲಿದೆ. ಓಕೆ, ಶೇರ್ ಆಫ್ ಫ್ರಮ್ HUF, ಇಟ್ ಈಸ್ ಟ್ಯಾಕ್ಸ್ ಫ್ರೀ. 10 ಸಬ್ಸೆಕ್ಷನ್ 2 ಇದು ಪ್ರೊಫೆಷನಿಗೆ ಬರೋದಿಲ್ಲ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಡು ನಾಟ್ ಕಮ್ಸ್ ಎನಿ ಪಾರ್ಟ್ ಆಫ್ ಎನಿ ಹೆಡ್ಸ್ ಆಫ್ ಇನ್ಕಮ್. ಇವು ಯಾವ ಹೆಡ್ಸ್ ಆಫ್ ಇನ್ಕಮ್ನಲ್ಲಿ ಬರೋಲ್ಲ. ವಿನಿಂಗ್ ಫ್ರಮ್ ಲಾಟ್ರೀಸ್ ನೆಟ್ ಅಂತ ಇದೆ. ಸೊ ಇದನ್ನು ಗ್ರಾಸ್ ಅಪ್ ಮಾಡಿ ಅದರ್ ಸೋರ್ಸಸಲ್ಲಿ ಹಾಕಬೇಕು.
Rent from house property, head number 2. Income from let out property, number 2 head ಅಲ್ಲಿ 5 heads of income ನಲ್ಲಿ ಎರಡನೇ ಹೆಡ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್. ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅದರ್ ಸೋರ್ಸಸ್ಸು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ ನಂಬರ್ 2. ಇದು ವಿನ್ನಿಂಗ್ ಫ್ರಮ್ ಲಾಟ್ರೀಸಿ ಲಾಸ್ಟ್ ಹೆಡ್, 5th ಹೆಡ್, ಸೆಕೆಂಡ್ ಹೆಡ್. ಸೊ ಇಲ್ಲಿ ಲೆಟ್ ಔಟ್ ಅಂತ ಹೇಳ್ತಾನೆ, ಇದಕ್ಕೆ ಮುನ್ಸಿಪಲ್ ಟ್ಯಾಕ್ಸ್ ಇದ್ದರೆ ಮೈನಸ್ ಮಾಡಬೇಕು. ಸೊ ಲುಕ್ ಅಟ್ ದ ಎನಿ ಮುನ್ಸಿಪಲ್ ಟ್ಯಾಕ್ಸಸ್ ಆರ್ ಗಿವನ್ ಹಿಯರ್. ನೋ ಮುನ್ಸಿಪಲ್ ಟ್ಯಾಕ್ಸ್ ಅಂದರೆ ಈ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಇದ್ದರೆ ಮೈನಸ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದಾರಾ ಅಂತ ನೋಡ್ಬೇಕು. ಈ ಸೈಡ್ ಪೇಮೆಂಟ್ ಸೈಡ್ ಹಿಯರ್ ನೋ ಮುನ್ಸಿಪಲ್ ಟ್ಯಾಕ್ಸ್. ಸೊ ಇದನ್ನು ಸೆಕೆಂಡ್ ಹೆಡ್ಡಲ್ಲಿ ಮಾಡಬೇಕು. ಓಕೆ. ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್ ಇದು ಡಿಸಲೋಬಲ್, ಇಲ್ಲಿ ತೊಗೊಳಕ್ಕೆ ಬರೋಲ್ಲ. ಬಿಸ್ನೆಸ್ನಲ್ಲೇ ತೊಗೋಬೋದು, ಇದು ಪ್ರೊಫೆಷನ್ ಆಗಿರೋದ್ರಿಂದ ಇದು ತೊಗೊಳಕ್ಕೆ ಬರೋಲ್ಲ. ನೆಕ್ಸ್ಟ್ ಡೊನೇಷನ್ಸ್. ಈ ಡೊನೇಷನ್ಸ್ ಯಾವುದು ಕೊಟ್ಟಿದ್ದಾನೆ? ದ ಡೊನೇಷನ್ಸ್ 20,000 ವೆದರ್ ಇಟ್ ಈಸ್ ರಿಲೇಟೆಡ್ ಟು NDF, I mean 100% qualify amount or 50%. Look at the adjustment. Here second adjustment is there. Donations are rupees 2,000 paid to political party under section 80GC. 80GC. It is purely at the rate of 100%. I mean under section 80GC donation to political party under section 80GC 2,000 of 100% qualify ಮಾಡಬೇಕು. Here ಮೇಲೆ the top of donation amount is 20,000, but here 2,000 is given. Rest of the, so here 2,000 is political party, 18,000 donation, I mean 18,000 rupees, 18,000 to an approved charitable institution. When it comes, it is mandatory to calculate adjusted GTI. It is very, it takes time to calculate. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ತೊಗೊಳ್ತದೆ. ಇದ್ರ ಬದಲಾಗಿ ಬೇರೆಯವ್ರು ಕೊಟ್ಟಿದ್ರೆ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಡೊನೇಷನ್ ಟು ಚಿಲ್ಡ್ರನ್ ಫಂಡ್ಸ್, ಡೊನೇಷನ್ ಟು ರಾಜೀವ್ ಸಮಥಿಂಗ್ ಏನೋ ಕೊಟ್ಟಿದ್ರೆ, ನ್ಯಾಷನಲ್ ಡೈಮಿನಾನ್ಸ್, ಡೊನೇಷನ್ಸ್ ಫಾರ್ ಸ್ವಚ್ಛ ಗಂಗಾ, ಸ್ವಚ್ಛ ಭಾರತ್ ಸಮಥಿಂಗ್ ಏನಾದರೂ ಆ ಥರದ್ದು ಏನಾದರೂ ಕೊಟ್ಟಿದ್ರೆ 100% ಕ್ವಾಲಿಫೈಯಿಂಗ್ ಅಮೌಂಟ್. ಸೊ ಇಲ್ಲಿ ಅಪ್ರೂವ್ಡ್ ಇನ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೊಟ್ಟರೆ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಕ್ಯಾಲ್ಕುಲೇಟ್ 100% ಕ್ವಾಲಿಫೈ ಏನಿದಾವಲ್ಲ ಅದಕ್ಕೆ ಕೊಟ್ಟರೆ ಈ ಅಡ್ಜಸ್ಟೆಡ್ GDA ಮಾಡೋ ಅವಶ್ಯಕತೆ ಇಲ್ಲ. ವಿಚ್ ಆರ್ 100% ಮೀನ್ಸ್ ಎಕ್ಸಾಂಪಲ್ ನ್ಯಾಷನಲ್ ಡಿಫೆನ್ಸ್ ಫಂಡ್ ಕೊಟ್ಟಿದ್ರೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಕೊಟ್ಟಿದ್ರೆ, ಪ್ರೈಮ್ ಮಿನಿಸ್ಟರ್ ಇನ್ಸ್ಟೆಡ್ ಆಫ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ it is mandatory for calculating adjusted GTI. Instead of giving this example, ಇದ್ರ ಬದಲಾಗಿ ಬೇರೆ ಕೊಟ್ಟಿದ್ರೆ ಅಡ್ಜಸ್ಟೆಡ್ GDA ಮಾಡೋ ಅವಶ್ಯಕತೆ ಇಲ್ಲ. ಯಾವ್ಯಾವಪ್ಪ ಅಂತ ಹೇಳಿದರೆ ಎಕ್ಸಾಂಪಲ್ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ ಆರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಆಫ್ರಿಕಾ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಎನಿ ಜಿಲ್ಲಾ ಸಾಕ್ಷರತಾ ಸಮಿತಿ, ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆಂಟ್ ಫಂಡ್, ದ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಫಂಡ್, ಚೀಫ್ ಮಿನಿಸ್ಟರ್ಸ್ ಅರ್ಥಕ್ವೇಕ್ ರಿಲೀಫ್ ಫಂಡ್ ಮಹಾರಾಷ್ಟ್ರ, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್, ನ್ಯಾಷನಲ್ ಕಲ್ಚರಲ್ ಫಂಡ್ಸ್, ನ್ಯಾಷನಲ್ ಫಂಡ್ ಫಾರ್ ಡ್ರಗ್ ಅಬ್ಯೂಸ್, ಸ್ವಚ್ಛ ಭಾರತ್ ಕೋಶ್, ಕ್ಲೀನ್ ಗಂಗಾ ಫಂಡ್ಸ್, ಈ ಥರದಕ್ಕೇನಾದರೂ ಡೊನೇಷನ್ಸನ್ನು ಮಾಡಿದರೆ ನಾವು ಅಡ್ಜಸ್ಟೆಡ್ GDA ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ನೆಕ್ಸ್ಟ್ ಡೊನೇಷನ್ಸ್ 2,000 80GC 18,000 ಇಟ್ ಈಸ್ ಕ್ವಾಲಿಫೈಡ್ ಅಟ್ ದ ರೇಟ್ ಆಫ್ 50% ಆಫ್ಟರ್ ಕಂಪ್ಯೂಟಿಂಗ್ ಅಡ್ಜಸ್ಟೆಡ್ GDA. ಅಡ್ಜಸ್ಟೆಡ್ GDA ಮಾಡಿದ್ಮೇಲೆ 10% ಅಡ್ಜಸ್ಟೆಡ್ GDA ಮತ್ತು 18,000 ಇವೆರಡರಲ್ಲಿ ವಿಚ್ ಎವರ್ ಇಸ್ ಲೋಯರ್ ತೊಗೊಂಡು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಈ ಕ್ವಶನ್ ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಡೆಪಾಸಿಟ್ ಇನ್ ಬ್ಯಾಂಕ್ ಇದು ಬರಲ್ಲ. ಕಾರ್ ಎಕ್ಸ್ಪೆನ್ಸಸ್. ಸೊ ಹಿಯರ್ ಈಸ್ ದೇರ್ ಎನಿ ರಿಗಾರ್ಡಿಂಗ್ ಕಾರ್ ಎಕ್ಸ್ಪೆನ್ಸಸ್? ನೋ. ಸೊ ಇನ್ ನೋ ಅಡ್ಜಸ್ಟ್ಮೆಂಟ್ಸ್ ದ ಟೋಟಲ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಟು ಬಿ ಟ್ರೀಟೆಡ್ ಆಸ್ ಅಲೋಬಲ್ ಎಕ್ಸ್ಪೆನ್ಸಸ್. ಪ್ರೊಫೆಷನಲ್ ಇನ್ಕಮ್ನಲ್ಲಿ ನಾನು ಟಿಕ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸ್ ಎಲ್ಲ ಕಂಪಲ್ಸರಿ ಮೈನಸ್ ಮಾಡಬೇಕು. ಕಾಸ್ಟ್ ಆಫ್ ಸರ್ಜಿಕಲ್ equipment, it is capital expenditure, so it is comes under business, I mean disallowable expenses. Here we need allowable expenses, so it is not comes under, ಇದು ಬಿಸ್ನೆಸ್ನಲ್ಲಿ ಆದರೆ ಬರ್ತದೆ, ಇಲ್ಲಿ ಬರಲ್ಲ. ಸೊ ಇದು ಡಿಸಲೋಬಲ್ ಆಗುತ್ತೆ. ನಮಗೆ ಅಲೋಬಲ್ ಎಕ್ಸ್ಪೆನ್ಸ್ ಬೇಕು ಪ್ರೊಫೆಷನಲ್ ಇನ್ಕಮ್ನಲ್ಲಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆರ್ ಬೈ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್, it is asset, do not comes in taken into consideration. So all items have been completed in receipt and payment account. Next, move the additional information. Depreciation as per IT rules 5,000 is to be allowed.
allowable expenses. 2000 into section 80 double GC at the rate of 100% is qualified. 18,000 is to be calculated at the rate of adjusted GTI. Next, domestic expenses. Here domestic expenses, top of the top domestic expenses, in the top domestic expenses was 55,200. ಮೇಲೆ 55,200 ರೂಪಾಯಿ ಕೊಟ್ಟಾರ. 55,200 ರೂಪಾಯಿ 6,000 ರೂಪಾಯಿ being premium on medical claim policy for himself. It is qualified under section 80D. So 80D ನಲ್ಲಿ ಇದು 6,000 ರೂಪಾಯಿ ಕ್ವಾಲಿಫೈ ಮಾಡಬೇಕು. It is comes under 80D deductions. So observe the board. ನಾನು ಸೊಲ್ಯೂಷನ್ ಮಾಡ್ತೀನಿ. ಆನ್ಸರ್ ವೈಟ್ ಬೋರ್ಡ್ ಗಮನಿಸಬೇಕು. ಫಸ್ಟ್ ಕ್ವಶನ್ ಅನ್ನು ಟೇಕ್ ಡೌನ್ ಮಾಡ್ರಿ. This is the question. Take down this. Question is arised in the 2018 question paper. VSKB. I am going to solve. I am here to solve the which I was explained. 2018 question paper. I am going to solve. Basically here computation of total income of Dr. Sunil for the year 1920, previous year 2018-19. First head always income from salary. Even salary is not given or salary is absent in the question. For the sake of format, for the sake of calculation of total income, we have to put 5 heads. So income from salary here nil. Next, second head, income from let out. Income from let out. First you people take down the question and follow the video, then only you can able to catch my words. House property, income from house property. Okay, under here question is given rent from let out. Let out property. So here no rent control act, municipal value, fair rent, whichever is higher. Next, standard rent, whichever is lower. Next, actual rent. In actual rent, any unrealized rent should be deducted, any vacancy allowances should be deducted, then put actual rent whichever is higher. Not like that. Here no rent applicable, and it is ruled out in the 5th semester. Regarding house property, you people learnt, but here total income 6th semester. So assessment of individuals. So here regarding any salary, regarding any house property, is there any depth questions regarding salary or house property, but little bit some items are briefly provided in every question. ಪ್ರತಿಯೊಂದು ಅಂದರೆ ಇದ್ರ ಬಗ್ಗೆ ಎಲ್ಲ ನೀವು ಲರ್ನ್ ಮಾಡಿದ್ದೀರಿ. ಸೊ ಈಗ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಇಲ್ಲ, ಆ ಥರದ್ದೇನು ಕ್ವಶನ್ ಇಲ್ಲ. ಡೈರೆಕ್ಟಾಗಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಅದಾದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂದರೆ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟು, ವಿಚ್ ಎವರ್ ಇಸ್ ಹೈಯರ್ ತೊಗೊಳ್ತಿದ್ರಿ, ಸ್ಟ್ಯಾಂಡರ್ಡ್ ರೆಂಟ್ ತೊಗೊಂಡು ವಿಚ್ ಎವರ್ ಇಸ್ ಲೋಯರ್. ಆಮೇಲೆ ಆ್ಯಕ್ಚುಯಲ್ ರೆಂಟ್ ಅಂತೇಳಿ ಮಾಡ್ಬೇಕಾದ್ರೆ ಆ್ಯಕ್ಚುಯಲ್ ರೆಂಟಲ್ಲಿ ಅನ್ರಿಯಲೈಸ್ ರೆಂಟ್ ಮೈನಸ್ ಮಾಡಿ ವೆಕೆಂಟ್ ಅಲವೆನ್ಸಸನ್ನು ಮೈನಸ್ ಮಾಡೋದ್ರಲ್ಲಿ ಬರ್ತಕ್ಕಂಥ ಅಮೌಂಟನ್ನು ತೊಗೊಂಡು ವಿಚ್ ಎವರ್ ಇಸ್ ಹೈಯರ್ ತೊಗೊಳ್ತಾ ಇದ್ದಾರೆ. ಆ ಥರದ್ದು ಇಲ್ಲಿ ಏನಿಲ್ಲ, ಡೈರೆಕ್ಟಾಗಿ ಲೆಟ್ ಔಟ್ ಫ್ರಮ್ ರೆಂಟ್ ಫ್ರಮ್ ಲೆಟ್ ಔಟ್ ಅಂತ ಕೊಟ್ಟಿದ್ದೇನೆ. ಸೊ ಹಾಗೆ ತೊಗೊಳ್ಳಿ. ಮತ್ತು ಇಲ್ಲಿ ಏನು ಆ ಥರದ್ದು ಏನು ಪ್ರಾಬ್ಲಮ್ಸ್ ಇಲ್ಲ. 24,000. ಸೊ ಈ ನೆಕ್ಸ್ಟ್ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. Municipal tax or local tax. Here no, not given in this question. This amount treated as annual value, net annual value or annual value. Next, after finding annual value, next step is deduction under section 24. Standard rent, standard deduction at 30% of AV, annual value. Here annual value 24,000 into 30 divided by 100. 24,000 into 30 divided by 100. The amount will be 7,200. Use the calculator and
we will get 7,200. 24,000 minus 7,200, 16,800. Next is in this question there is no interest on loan on house. Okay. Income from let out property. Income from let out property. So 16,800. First inner column to second inner column just transferred. Next third head, profits and gains. Profits and gains of business or profession or from, you can use it, business or profession. Here professional income is given first. A professional income. ಇಂದಿನ ಕ್ವಶನ್ ನಲ್ಲಿ ನಾವು ಬಿಸ್ನೆಸ್ ಬಗ್ಗೆ ಮಾಡಿದ್ರೆ ಬಿಸ್ನೆಸ್ ಪ್ರೊಫೆಷನ್ ಯಾವ್ದಾದ್ರು ಪ್ರೊಫೆಷನ್ ಆದ್ರೂ ಬರ್ಬೋದು, ಬಿಸ್ನೆಸ್ ಆಗ್ಬೋದು. ಪ್ರೊಫೆಷನಲ್ ಇನ್ಕಮ್ಸ್. ಓಕೆ, ಹಿಯರ್ ಪ್ರೊಫೆಷನಲ್ ಇನ್ಕಮ್ಸ್, ಕನ್ಸಲ್ಟೇಷನ್ ಫೀಸ್ 1,30,000. I put particulars column. Next, visiting fees 20,000. Next, X-ray fees 50,000. So make this total 50. Okay, or 2 lakh. Yes, 2 lakh. 1,30,000 plus 20,000, 1,50,000. 1,50,000 plus 50, 2 lakh is professional income. I put it first in our column. Next step is less allowable expenses. Less allowable expenses. So here insufficient fees, ಇಲ್ಲಿ ಬರಲಿಕ್ಕೆ ಜಾಗ ಇಲ್ಲ, just here insufficient. I am going to write cell. Less allowable expenses, here insufficient phase. So ಇಲ್ಲಿ place ಇಲ್ಲ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. Less allowable expenses. Here one by one dispensary expenses. Dispensary, DISPENSCRY, dispensary expenses 22,000. Next, medical periodicals. ಇವನು ಡಾಕ್ಟರ್ ಆಗಿರೋದ್ರಿಂದ ಇಂಥವೆಲ್ಲ ಖರ್ಚುಗಳು ಕಾಮನ್. ಮೆಡಿಕಲ್ ಪಿರಿಯಾಡಿಕಲ್ಸ್ ಅಂತಂದರೆ ತಿಂಗಳಿಗೆ ಒಂದ್ಸರಿ ಮ್ಯಾಗ್ಝಿನ್ ತರಿಸೋದು, ಪೇಪರ್ಸ್ ತರಿಸ್ತಕ್ಕಂಥದ್ದು. ಸೊ ಇದು ಅಲೋಬಲ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು ಏನೇ ಇರಲಿ ಅಥವಾ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು ಏನೇ ಎಕ್ಸ್ಪೆನ್ಸ್ ಇದ್ದರೆ ಅವೆಲ್ಲ ಅಲೋಬಲ್ ಎಕ್ಸ್ಪೆನ್ಸಸ್. ವೈಯಕ್ತಿಕ ಖರ್ಚುಗಳು ಇಲ್ಲಿ ಬರಲ್ಲ. ಐ ಮೀನ್ ಇನ್ಕಮ್ ಟ್ಯಾಕ್ಸ್, LIC ಪ್ರೀಮಿಯಂ, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, PDD, RDD, ಎನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಪರ್ಚೇಸ್ ಆಫ್ ಫರ್ನಿಚರ್, ಮಷಿನರಿ ಏನಿದ್ರು ಯಾವ ಬರಲ್ಲ. ಡ್ರಾಯಿಂಗ್ಸ್ ಬರಲ್ಲ, ಡೊಮೆಸ್ಟಿಕ್ ಎಕ್ಸ್ಪೆನ್ಸ್ ಕೂಡ ಏನೂ ಬರಲ್ಲ, ಡೊನೇಷನ್ಸ್ ಬರಲ್ಲ. ಕಾರ್ ಎಕ್ಸ್ಪೆನ್ಸಸ್ ಇದು ಫುಲ್ ಅಮೌಂಟ್ ತೊಗೊಳ್ರಿ. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ತೊಗೊಳ್ತಿದ್ವಿ, ಅಡ್ಜಸ್ಟ್ಮೆಂಟ್ಸ್ ಏನಿದೆ ಅಂತ ಕೂಡ ಫುಲ್ ಅಮೌಂಟ್ 6,000. Salary to staff is over. Next to domestic expenses is I left because it is purely disallowable expenses. Donations it's under IATC, then along with it is disallowable. Deposit in bank, no. Car expenses I posted here. Next, cost of surgical equipment do not comes under allowable expenses because that is disallowable because capital asset purchase. So if there any adjustment is given regarding the allowable expenses, so here first adjustment, depreciation allowable as per IT rules. Depreciation as per rule, I mean IT rule, IT income tax rule. So 5,000. So these are the disallowable expenses. Make this total 22,000
plus 800 plus 66,000 plus 5,000. This amount should be added to here first inner column. I mean professional income 2 lakh minus 93,800, 1 lakh 6,200, 1 lakh 6,200. Here 2 lakh this amount. So I carry forward here. Okay, this is income from profession. So put outer column 1,06,200. Next, fourth head, capital gain, income from capital gain. So here no capital gains, so put has nil. Next, fifth head, income from other sources, I mean income from other sources. Income from other sources. Okay, first one here, winning from lotteries. Winning from lotteries. Here net amount is given in bracket net. So 35, it should be gross up. 35,000 into, it is casual income. The TDS is allowed at the rate of 30%. TDS ಇದಕ್ಕೆ ಅಲೋ ಮಾಡಬೇಕು. TDS ಅನ್ನು ಅಲೋ ಮಾಡಿದ್ರೆ 35,000 into 100 divided by 70. ಸೊ ಇದಕ್ಕೆ ನೆಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡಲೇಬೇಕು. ಸೊ 50,000 ಗ್ರಾಸ್ ಅಪ್ ಮಾಡಬೇಕು. ಬಿಕಾಸ್ ಅದಕ್ಕೆ TDS 30% ಇಂದ ಅಂದಾಗ ಲಾಟ್ರಿ ಗೆದ್ದು ಕೂಡಲೇ ಫುಲ್ ಅಮೌಂಟ್ ಕೊಡಲ್ಲ ಸರ್ಕಾರ, ಅದಕ್ಕೆ TDS ತೆಗೆದು ಕೊಡ್ತಾರೆ. ಸೊ 30%, ಹಂಗಾಗಿ 100 divided by 70 ಮಾಡಬೇಕು. ಅದೇ ಥರ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕೂಡ ಹಾಗೆ ಮಾಡಬೇಕು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅದಕ್ಕೆ 10% TDS ತೆಗಿತಾರೆ, 100 divided by 90 ಮಾಡಬೇಕು. ಓಕೆ, ಹಿಯರ್ ನೆಕ್ಸ್ಟ್ only one item is there in your winning from lotteries, 50,000. This amount is treated as income from OS. Income from other sources. So put outer column. Okay, after 5 heads completed, then make it total 50,000 plus 1,06,200 plus here outer column amount is there 16,800. 50,000 plus 1,06,200 plus 16,800. The total 1,73,000. This is the gross total income. 1,73,000 GTI, gross total. So after finding this, next less deductions. Deductions under section 80C to 80U. So here 80C is given under section 80C. LIC premium, Life Insurance Corporation premium amount is given in the question. I mean life insurance premium given in the question 12,000. Next, under section 80GC is there. Donation to GGC, donation to political party. ಈ ಪೊಲಿಟಿಕಲ್ ಪಾರ್ಟಿಗೆ ಏನಾದರೂ ಡೊನೇಷನ್ಸ್ ಕೊಟ್ಟಿದ್ರೆ ಅದು ಅಂಡರ್ ಸೆಕ್ಷನ್ 80GC ಪ್ರಕಾರ ಫುಲ್ಲಿ ಕ್ವಾಲಿಫೈ ಮಾಡಬೇಕು. ಅಂದರೆ ಅದನ್ನೇನು ಚೌಕಾಸಿ ಮಾಡೋ ಹಾಗಿಲ್ಲ. ದೇರ್ ಇಸ್ ನೋ bargaining because it is fully 100% qualified. Put outer column 14,000. So 1,73,000 minus 14,000. The balance will be adjusted GDI. So this is adjusted GDI. Here, if there are any capital incomes,
capital income from capital gains, these income should be deducted from 1,59,000 because donation to charitable institution is given in the question. Question ನಲ್ಲಿ donation to charitable institution, donation to minority community, donation to notified temples, donation to marks gurudwaras ಅಂತ ಕೊಟ್ರೆ ಅದು donation for municipality for promotion of family planning ಅಂತ ಕೊಟ್ರೆ ಕಂಪಲ್ಸರಿ ಆಗಿ adjusted GTI ಮಾಡಲೇಬೇಕು. So ಇದು 1,59,000 adjusted GTI. Adjusted GTI. So next, have deducted two items. I mean 12,000, 2,000 under section 80C and section 80CC. 1,73,000 minus 14,000. The balance will be 1,59,000. The carry forward here. Carry forward rupees 1,59,000. Another deduction is there under section 80D. ಇದು given in the adjustment. Question ಅಲ್ಲಿ adjustment ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಎರಡು ಡಿಡಕ್ಷನ್ ಮಾಡಿದ್ದೀನಿ, ಇಲ್ಲಿ ಒಂದು ಡಿಡಕ್ಷನ್ಸ್ ಇದೆ. ಅಂಡರ್ ಸೆಕ್ಷನ್ 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂಡರ್ ಸೆಕ್ಷನ್ 80D ಬರ್ತದೆ 6,000 ರೂಪಾಯಿ ಆಸ್ ಯೂಶುವಲ್. ಸೊ ಇದು ಎಷ್ಟು ಕೊಟ್ಟಿದ್ದಾನೆ ಅಷ್ಟೇ ಹಾಕಬೇಕು, 6,000. ಇದಕ್ಕೆ ಸೀಲಿಂಗ್ ಅಮೌಂಟ್ ಅಂತ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ಡ್ ಅಮೌಂಟ್ ಅಂತ ಇಲ್ಲ. ಸೊ ಫಿಕ್ಸ್ಡ್ ಅಮೌಂಟ್ ಇಷ್ಟೇ ಕೊಟ್ಟರೆ ಇಷ್ಟೇ ತಗೊಂಡ್ರೆ 6,000. ಹಿಂದಿನ ಕ್ವಶನ್ ಅಲ್ಲಿ 80DD ಮಾಡಬೇಕಾದ್ರೆ ಅಲ್ಲಿ 12,000 ರೂಪಾಯಿ ಕೊಟ್ಟಿದ್ರು ಕೂಡ ನಾವು 75,000 ರೂಪಾಯಿ ತಗೊಂಡ್ವಿ, ಅಂತ ಫಿಕ್ಸ್ಡ್ ಅಮೌಂಟ್ ಇತ್ತು. ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಇಲ್ಲ. ಸೊ ಹಾಗಾಗಿ 6,000 ಆಸ್ ಯೂಶುವಲ್ ಹಾಗೆ ತಗೊಂಡಿನಿ ಕ್ವಶನ್ ಇಲ್ಲಿ ಕೊಟ್ಟಿರೋದನ್ನ. ಸೊ 1,59,000 minus 6,000 1,53,000. ಈ ಅಮೌಂಟಿಗೆ ನಾವು ದಿಸ್ ಅಮೌಂಟ್ ಇಸ್ ಟು ಬಿ ಟ್ರೀಟೆಡ್ ಆಸ್ adjusted GTI. Then the 10% is to be made out 1,53,000. 1,53,000 into 10 to the 100, 15,300. ORR adjustment is given regarding donation to approved institution or approved charitable institutions. So 18,000 is given in the adjustment. Among these, whichever is lower. So 18,000, 15,300. ಇವೆರಡರಲ್ಲಿ ಚಿಕ್ಕ ಅಮೌಂಟ್ ಯಾವುದು? ಸೊ ಇದ್ರ ಮೇಲೆ 10% ಮಾಡಿದ್ರೆ 15,300 ರೂಪಾಯಿ ಬರ್ತದೆ. ಸೊ 15,300 ಮತ್ತು 18,000 ಕ್ವಶನ್ ಅಲ್ಲಿ ಕೊಟ್ಟಿರುತ್ತೆ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಇವೆರಡರಲ್ಲಿ ಚಿಕ್ಕ ಅಮೌಂಟ್ ಬಂದು ಸ್ಮಾಲ್ ಅಮೌಂಟ್ 15,300. ಇದ್ರ ಮೇಲೆ 50%, ಇವೆರಡು ತೊಗೊಂಡಾದ್ಮೇಲೆ 50% ಕ್ವಾಲಿಫೈ ಫಾರ್ ಡಿಡಕ್ಷನ್. 15,300 into 50 divided by 100. The amount will be for 7,650. 7,650 outer column ಹಾಕಿದೆ, transfer to outer column. 1,53,000 7,650. The balance will be 1,45,350. ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ 1,45,350. This amount is to be treated as total income. ಇದು way of presentation.